ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜಿಯೋಗ್ರಫಿ ವಿಷಯವನ್ನು ನಾವು ತಿಳ್ಕೊಳ್ತಾ ಇದ್ವಿ, ಮುಂದುವರಿಸೋಣ. ಇವತ್ತು ಮುಖ್ಯವಾಗಿ ಮೊದಲು ಸ್ವಲ್ಪ ರಿವಿಷನ್ ಮಾಡಿದರೆ ಒಳ್ಳೆಯದು. ನಿನ್ನೆ ಏನೇ ನೋಡಿದ್ವಿ, ವಾಟ್ ವಿ ಹ್ಯಾವ್ ಡಿಸ್ಕಸ್ ಎಸ್ಟರ್ಡೇ ಅಲ್ವಾ? ಒರಿಜಿನ್ ಆಫ್ ದ ಯೂನಿವರ್ಸ್, ಜಗತ್ತು ಹೇಗೆ ಹುಟ್ಕೊಳ್ತಾ ಹೋಯಿತು, ಏನೇನು ಥಿಯರಿಗಳಿತ್ತು ಅದರಲ್ಲಿ ಅಂತ ನೋಡ್ತಾ ಇದ್ವಿ. ಯೂನಿವರ್ಸ್ ಬಿಗನ್ ಅಬೌಟ್ 13.7 ಬಿಲಿಯನ್ ಇಯರ್ಸ್ ಎಗೋ. 13.7 ಬಿಲಿಯನ್ ವರ್ಷಗಳ ಹಿಂದೆ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಯಾವುದರಿಂದ ಅಂತಂದರೆ ಒಂದು ಸಿಂಗಲ್ ಸ್ಟಾರ್ಟಿಂಗ್ ಪಾಯಿಂಟಿಂದ. ಅದಕ್ಕೋಸ್ಕರ ಬೇರೆ 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 ವ್ಯಕ್ತಿಗಳು ಬೇರೆ 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 ಸಿದ್ಧಾಂತಗಳನ್ನು ಮಂಡಿಸ್ತಾ ಹೋಗ್ತಾರೆ. ಕಾಂಟ್ ಲ್ಯಾಪ್ಲೆಸ್ ಹೈಪೋಥಿಸಿಸ್ ಅಂತ ನೋಡಿದ್ವಿ. ಅವರೇನು ಹೇಳ್ತಾರೆ, ಸೋಲಾರ್ ಸಿಸ್ಟಮ್ ಫಾರ್ಮ್ ಆಗಿರೋದು ಯಾವುದರಿಂದ? ರೊಟೇಟಿಂಗ್ ಕ್ಲೌಡ್ ಆಫ್ ಗ್ಯಾಸ್ ಆ್ಯಂಡ್ ಡಸ್ಟ್. ಅದಕ್ಕೆ ನಾವು ನೆಬ್ಯುಲಾ ಅಂತ ಕರಿತೀವಿ. ಈ ಒಂದು ಸಿದ್ಧಾಂತವನ್ನು ನೆಬ್ಯುಲಾರ್ ಹೈಪೋಥಿಸಿಸ್ ಅಂತ ಸಹ ನಾವು ಕರಿತಿದ್ದೀವಿ. ನಿನ್ನೆ ನಿಮ್ಗೆ ನೆನಪಾಗಿರಬಹುದು ನೆಬ್ಯುಲಾರ್ ಹೈಪೋಥಿಸಿಸ್ ಇದು. ಇದಾದ ನಂತರ ಇನ್ನೊಬ್ಬರು ಸ್ಟಡಿ ಸ್ಟೇಟ್ ಥಿಯರಿ ಅಂತ ಬಂದಿತ್ತು, ನೆನಪಾಗ್ತಾ ಇದೆಯಾ? ಅಂದರೆ ಯೂನಿವರ್ಸಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಸಹ ಇಲ್ಲ, ದೇರ್ ಇಸ್ ನೋ ಎಂಡಿಂಗ್ ಪಾಯಿಂಟ್ ಆಲ್ಸೋ. ಸ್ಟಡಿ ಸ್ಟೇಟ್ ಥಿಯರಿ. ಇನ್ನು ಎಡ್ವಿನ್ ಹಬಲ್ ಅವರು ಏನು ಡಿಸ್ಕವರ್ ಮಾಡ್ತಾರೆ, ಗ್ಯಾಲಾಕ್ಸೀಸ್ ಮೂವಿಂಗ್ ಅವೇ. ಎಲ್ಲ ಗ್ಯಾಲಾಕ್ಸಿಗಳು ಒಂದರಿಂದ ಒಂದು ದೂರ ಹೋಗ್ತಾ ಇವೆ, ಅದರ ಅರ್ಥ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಇದೇ ಒಂದು ತತ್ವವನ್ನು ಇಟ್ಕೊಂಡು ಈಗ ಎಲ್ಲ ಮೂವ್ ಆಗ್ತಾ ಇದೆ ಅಂತಂದರೆ ಒಂದು ಕಾಲದಲ್ಲಿ ಪ್ರತಿಯೊಂದು ಸಹ ಒಟ್ಟಿಗೆ ಇರಬೇಕಿತ್ತಲ್ವ. ಹಾಗಾಗಿ ಒಂದಾನೊಂದು ಕಾಲದಲ್ಲಿ ಇವೆಲ್ಲ ಒಟ್ಟಿಗೆ ಇತ್ತು. ಒಂದು ಸಿಂಗಲ್ ಪಾಯಿಂಟಲ್ಲಿ ಎಲ್ಲ ಮಾಸ್ ಕಂಬೈನ್ ಆಗಿತ್ತು. ಆವಾಗ ಒಂದು ಸ್ಫೋಟ ಆಯಿತು. ಆ ಸ್ಫೋಟಕ್ಕೆ ಬಿಗ್ ಬ್ಯಾಂಗ್ ಅಂತ ಕರಿತೇವೆ. ಯೂನಿವರ್ಸು ಆ ಒಂದು ಹ್ಯೂಜ್ ಎಕ್ಸ್ಪ್ಲೋಷನಿಂದ ಸ್ಟಾರ್ಟ್ ಆಗುತ್ತೆ. ಆವಾಗಿಂದ ಅದು ಎಕ್ಸ್ಪ್ಯಾಂಡ್ ಆಗ್ತಾನೇ ಇದೆ. ಸ್ಟಾರ್ಟಿಂಗಲ್ಲಿ ಒಂದು ಪಾಯಿಂಟ್ ಇತ್ತಲ್ವ, ಎಲ್ಲವನ್ನ ಸಹ ಕಂಬೈನ್ ಮಾಡ್ಕೊಂಡಿರುವಂಥ ಒಂದು ಪಾಯಿಂಟು, ಅದಕ್ಕೆ ಸಿಂಗ್ಯುಲಾರಿಟಿ ಅಂತ ಕರಿತೇವೆ. ತುಂಬ ಚಿಕ್ಕದಾದಂಥ ಪಾಯಿಂಟು, ತುಂಬ ಡೆನ್ಸಿಟಿ ಇತ್ತು, ಅದಕ್ಕೆ ತುಂಬ ಹಾಟ್ ಆಗಿತ್ತು, ಟೆಂಪ್ರೇಚರ್ ಜಾಸ್ತಿ ಇತ್ತು, ಪ್ರೆಷರ್ ಜಾಸ್ತಿ ಇತ್ತು. ಅಷ್ಟು ಟೆಂಪ್ರೇಚರ್, ಪ್ರೆಷರ್, ಡೆನ್ಸಿಟಿಯನ್ನು ತಡ್ಕೊಳ್ಳಿಕ್ಕಾಗದೆ ಅದು ಸ್ಫೋಟ ಆಗುತ್ತೆ. ಇದಾದ ನಂತರ ಆಸಿಲೇಟಿಂಗ್ ಯೂನಿವರ್ಸ್ ಬಗ್ಗೆ ನೋಡಿದ್ವಿ. ಎಕ್ಸ್ಪ್ಯಾಂಡ್ ಆಗ್ತಾನೇ ಇರುತ್ತೆ ಯಾವಾಗಲೂ ಯೂನಿವರ್ಸು ಅನ್ನೋದಕ್ಕಿಂತ ಇನ್ನೊಂದು ತತ್ವ ಏನು ಕೊಡ್ತಾರೆ ಅಂತಂದರೆ ಥಿಯರಿ, ಮುಂದೊಂದು ದಿನ ಕೊಲ್ಯಾಪ್ಸ್ ಆಗುತ್ತೆ. ಬಿಗ್ ಕ್ರಂಚ್ ಅಂತ ಕರಿತೇವೆ. ಬಿಗ್ ಕ್ರಂಚ್ ಅಂತಂದರೆ ಈಗ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದಕ್ಕೆ ಕಾರಣ ಡಾರ್ಕ್ ಎನರ್ಜಿ. ಆ ಡಾರ್ಕ್ ಎನರ್ಜಿ ಖಾಲಿ ಆದಮೇಲೆ ಯೂನಿವರ್ಸು ಎಕ್ಸ್ಪ್ಯಾಂಡ್ ಆಗೋದು ನಿಲ್ಬಿಡುತ್ತೆ. ಆಗ ಏನಾಗುತ್ತೆ, ವಾಪಸ್ ಗ್ರಾವಿಟಿಯಿಂದಾಗಿ ಎಲ್ಲ ಮತ್ತೆ ಕಂಬೈನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಮತ್ತೆ ಸೇರ್ಕೊಳ್ತಾ ಹೋಗುತ್ತೆ. ಮತ್ತೆ ಅದು ಸಿಂಗ್ಯುಲಾರಿಟಿ ಪಾಯಿಂಟಿಗೆ ಬರುತ್ತೆ. ಸಿಂಗ್ಯುಲಾರಿಟಿ ಪಾಯಿಂಟಲ್ಲಿ ಮತ್ತೆ ಡೆನ್ಸಿಟಿ, ಪ್ರೆಷರು, ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಮತ್ತೆ ಸ್ಫೋಟ ಆಗುತ್ತೆ. ಹೀಗಾಗಿ ಈ ಒಂದು ಸೈಕಲ್ ಕಂಪ್ಲೀಟ್ ಆಗಿ ಮತ್ತೆ ವಾಪಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಗ್ರಾವಿಟಿ ಅಂತಂದರೆ ಏನು ಅಂತ ನೋಡಿದ್ವಿ, ಒಂದು ಫೋರ್ಸ್. ಅದು ಆ ಫೋರ್ಸಿಂದಾಗಿ ಎಲ್ಲ ಆಬ್ಜೆಕ್ಟ್ಗಳು, ಯಾವ ಒಂದು ಆಬ್ಜೆಕ್ಟಿಗೆ, ವಸ್ತುವಿಗೆ ಮಾಸ್ ಇದೆಯೋ ಆ ಒಂದು ವಸ್ತು ಮಾಸ್ ಇರುವಂಥ ಇನ್ನೊಂದು ವಸ್ತುವನ್ನು ಆಕರ್ಷಣೆ ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ನ್ಯೂಟನ್ಸ್ ಫಾರ್ಮುಲಾ ನೋಡೋದಾದರೆ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಅಂತ ಒಂದು ಕೊಟ್ಟಿದ್ದ, ಅದ್ರ ಜೊತೆ ಎರಡು ವಸ್ತುಗಳ ಮಾಸ್ m1 m2 ಅಂತ ನೋಡಿದ್ವಿ. ಕೆಳಗಡೆ r². ಇದರ ಅರ್ಥ ಏನಂತಂದರೆ ಫಾರ್ಮುಲಾ ನೆನಪಿಟ್ಕೊಳ್ಬೇಕು ಅಂತಲ್ಲ. ಗ್ರಾವಿಟೇಷನ್ ಅನ್ನೋದಕ್ಕೆ ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡೋದು ಎರಡು ವಸ್ತುಗಳ ಮಾಸ್, ಅದಾದ ನಂತರ ಅವುಗಳ ನಡುವೆ ಇರುವಂಥ ಡಿಸ್ಟೆನ್ಸ್. ಈ ಮೂರು ವಿಷಯಗಳು ಗ್ರಾವಿಟೇಷನನ್ನು ಮುಖ್ಯವಾಗಿ ತಿಳಿಸುತ್ತವೆ ನಮಗೆ. ಗ್ರಾವಿಟೇಷನನ್ನು ನೋಡ್ಕೋಬೇಕು ಅಂತಂದರೆ, ಗ್ರಾವಿಟೇಷನ್ ಫೋರ್ಸ್ ಎಷ್ಟಿದೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ಇದು ಮುಖ್ಯ ಅಂತ ನ್ಯೂಟನ್ ಫಾರ್ಮುಲಾವನ್ನು ಕೊಟ್ಟಿದ್ದಾನೆ. ಇದಾದ ನಂತರ ಅರ್ತ್ ಯಾಕೆ ಸೂರ್ಯನ ಸುತ್ತಾ ಇದೆ ನೋಡಿದ್ವಲ್ಲೋ. ಮಿಡ್ಲಲ್ಲಿ ಸೂರ್ಯ ಇದ್ದ, ಅರ್ತ್ ಸುತ್ತಾ ಇತ್ತು. ಯಾಕೆ ಸುತ್ತಾ ಇದೆ ಅದು? ಯಾಕಂತಂದರೆ ಸೂರ್ಯನಿಗೆ ಗ್ರಾವಿಟೇಷನ್ ಪವರ್ ಇದೆ. ಆ ಗ್ರಾವಿಟೇಷನ್ ಪವರ್ ಜಾಸ್ತಿ ಇರೋದ್ರಿಂದ ಅರ್ತ್ ಯಾಕೆ ಸೂರ್ಯನ ಹತ್ರ ಬಂದು ಬೀಳೋದಿಲ್ಲ? ನಾವೇನಾದರೂ ಒಂದು ವಸ್ತುವನ್ನು ಮೇಲೆ ಕೆಸಿದ್ರೆ ವಾಪಸ್ ಭೂಮಿಗೆ ಬಂದು ಬೀಳುತ್ತೆ. ಸೂರ್ಯನ ಹತ್ರ ಅಥವಾ ಸೂರ್ಯನ ಒಳಗೆ ಭೂಮಿ ಯಾಕೆ ಹೋಗಿ ಬೀಳೋದಿಲ್ಲ ಅನ್ನೋದಕ್ಕೆ ಕಾರಣ ಸಹ ನೋಡಿದ್ವಿ. ಯಾಕಂದರೆ ಅರ್ತ್ ಗ್ರಾವಿಟಿ ಇನ್ವರ್ಡ್ ಪುಲ್ ಮಾಡ್ತಾ ಇದೆ, ಆದರೆ ಸೈಡಿಗೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇರೋದು ವೆಲಾಸಿಟಿ. ಆ ವೆಲಾಸಿಟಿ ಬಂದಿರೋದು ಯಾವುದರಿಂದ? ಫ್ರಾಮ್ ದಿ ಒರಿಜಿನಲ್ ಸ್ಪಿನ್ ಆಫ್ ದಿ ಗ್ಯಾಸ್ ಕ್ಲೌಡ್. ಅಂತಂದರೆ ಸೋಲಾರ್ ಸಿಸ್ಟಮ್ ಫಾರ್ಮೇಷನ್ ಆಗಬೇಕಾದ್ರೆ ಸ್ಪಿನ್ ಆಗ್ತಾ ಇತ್ತು ಗ್ಯಾಸ್ ಕ್ಲೌಡ್. ಆ ಒರಿಜಿನಲ್ ಸ್ಪಿನ್ನಿಂದ ಇಂಥ ಒಂದು ವೆಲಾಸಿಟಿ ಸಿಕ್ಕಿದೆ ಅರ್ಥಿಗೆ ಅಂತ ನಿನ್ನೆ ನೋಡಿದ್ವಿ. ಶೇಪ್ ಆಫ್ ದಿ ಅರ್ತ್ ಹೇಗಿದೆ? ಪರ್ಫೆಕ್ಟ್ ಸ್ಪಿಯರ್ ಆಗಿದೆಯಾ? ಇಲ್ಲ, ಸ್ಪಿಯರ್ ಆಗಿಲ್ಲ. ಸ್ಲೈಟ್ಲಿ ಫ್ಲ್ಯಾಟೆಂಡ್ ಎಟ್ ದ ಟಾಪ್ ಪೋಲ್ಸ್. ಈಗ ಅರ್ತು ನೋಡಿ, ಪೋಲ್ ಹತ್ರ ಫ್ಲ್ಯಾಟ್ ಆಗಿದೆ, ಮತ್ತು ಇಕ್ವೇಟರ್ ಹತ್ರ ಬಲ್ಜ್ ಇದೆ. ಇಕ್ವೇಟರ್ ಹತ್ರ ಸ್ವಲ್ಪ ಉಬ್ಬಿಕೊಂಡಿದೆ. ಯಾಕೆ ಅದು ಬಲ್ಜ್ ಇರೋದು ಅಂತಂದರೆ ಅರ್ತ್ ರೊಟೇಟ್ ಆಗ್ತಾ ಇದೆ.
ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳ್ತಾವಲ್ವ, ಅಂತಂದರೆ ಸೆಂಟರಿಂದ ದೂರ ತಳ್ಳುವಂಥ ಒಂದು ಶಕ್ತಿ, ಅದು ಇಕ್ವೇಟರಿಂದ ಆ ಒಂದು ಸಂದರ್ಭದಲ್ಲಿ ದೂರ ತಳ್ತಾ ಇದೆ. ಯಾವುದೇ ಒಂದು ವಸ್ತು ಸ್ಪಿನ್ ಆಗ್ತಾ ಇರೋದು ನೀವು ನೋಡಿರ್ಬೋದು, ಮಿಡ್ಲ್ ಪಾರ್ಟ್ ಇರುತ್ತಲ್ವ ಅದು ಜಾಸ್ತಿ ಔಟ್ವರ್ಡ್ ಪುಷ್ಷಿಗೆ ಒಳಗಾಗುತ್ತೆ. ಅದಕ್ಕೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ನಾವು ಕರಿತೇವೆ. ಇಕ್ವೇಟರ್ ಇದೆಯಲ್ವಾ, ಅಲ್ಲಿ ಈ ಔಟ್ವರ್ಡ್ ಪುಷ್ ಜಾಸ್ತಿ ಇರುತ್ತೆ ಈ ಒಂದು ಪಾಯಿಂಟ್ನಲ್ಲಿ. ಹಾಗಾಗಿ ಈ ಒಂದು ಬಲ್ಜ್ ಕ್ರಿಯೇಟ್ ಆಗಿದೆ ಅಲ್ಲಿ. ಇದಾದಮೇಲೆ ಒಂದು ಟರ್ಮ್ ನೋಡಿದ್ವಿ, ಆಬ್ಲೇಟ್ ಸ್ಪೆರಾಯ್ಡ್ ಅಥವಾ ಜಿಯಾಯ್ಡ್ ಅಂತ. ಅದನ್ನು ನಾವು ಟ್ರೂ ಶೇಪ್ ಆಫ್ ದಿ ಅರ್ತಿಗೆ ನಾವು ಆ ಥರ ಕರಿತೇವೆ. ಮೇಲ್ಗಡೆ ಫ್ಲ್ಯಾಟ್ ಆಗಿರೋದು, ಇಕ್ವೇಟರ್ ಹತ್ರ ಬಲ್ಜ್ ಆಗಿರೋದು, ಸ್ವಲ್ಪ ರೆಗ್ಯುಲರ್ ಆದಂಥ ಸರ್ಫೇಸ್ ಅಲ್ಲ. ನಾವು ಸ್ಪಿಯರ್ ಅಂತ ಹೀಗೆ ಸರ್ಕಲ್ ಅಂತ ಹೇಳಲಿಕ್ಕಾಗೋದಿಲ್ಲ, ಇದೊಂದು ಇರ್ರೆಗ್ಯುಲರ್ ಸರ್ಫೇಸ್ ಇದು. ಇವಿಷ್ಟನ್ನು ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಇದಾದ ನಂತರ ಟಿಲ್ಟ್, ಓರೆ ಆಗಿರೋದು, ಅರ್ತು ಓರೆ ಆಗಿರೋದ್ರ ಬಗ್ಗೆ ನಿನ್ನೆ ಜಸ್ಟ್ ಒಂದು ಇಮೇಜನ್ನು ಇದು ನೋಡಿರ್ಬಹುದು ನೀವು. ಅರ್ಥ ಹೇಗಿದೆ ನೋಡಿ, ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತೇನೆ. ಈಗ ಇದೊಂದು ಸ್ಪಿಯರ್ ಅಂತ ಇಟ್ಕೊಳ್ಳಿ, ಇದು ಒಂದು ಸ್ಪಿಯರ್, ದಿಸ್ ಇಸ್ ಅ ಸ್ಪಿಯರ್. ಅರ್ತ್ ಹೀಗಿಲ್ಲ ಅಂತ ನಮ್ಗೆ ಗೊತ್ತಿದೆ, ಅರ್ತಿಗೆ ಸ್ವಲ್ಪ ಬೇರೆ ಬೇರೆ ಬಲ್ಜಸ್ಗಳಿದೆ. ಆದರೆ ಏನಾಯಿತು ಅಂತಂದರೆ ನೋಡಿ, ಕಥೆ ಇದೆ ಒಂದು. ಅದಕ್ಕೆ ಅರ್ಲಿ ಸೋಲಾರ್ ಸಿಸ್ಟಮ್ ಸ್ಟಾರ್ಟಿಂಗಲ್ಲಿ ಅರ್ತ್ ಈ ರೀತಿ ಅಂತ ಇದೆ, ಒಂದು ಪರ್ಫೆಕ್ಟ್ ಸ್ಪಿಯರ್ ಆಗಿದೆ ಅಂತ ಇಟ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಆದರೆ ಅರ್ಲಿ ಸೋಲಾರ್ ಸಿಸ್ಟಮ್ನಲ್ಲಿ ಅರ್ತ್ ಯಾವುದರಿಂದ ಫಾರ್ಮ್ ಆಗಿತ್ತು? ಗ್ಯಾಸ್ ಮತ್ತು ಡಸ್ಟಿಂದ ಫಾರ್ಮ್ ಆಗ್ತಾ ಇತ್ತು. ಅದು ಎಷ್ಟು ವರ್ಷದ ಹಿಂದೆ? ಇಟ್ಸ್ ಬಿಫೋರ್ 4.6 ಬಿಲಿಯನ್ ಇಯರ್ಸ್ ಎಗೋ. ಆ ಸ್ಟೇಜ್ನಲ್ಲಿ ಏನಾಗುತ್ತೆ, ಆ ಹ್ಯೂಜ್ ಆಬ್ಜೆಕ್ಟ್, ಅದರೊಂದು ದೊಡ್ಡ ಆಬ್ಜೆಕ್ಟ್ ಬಂದು ಅರ್ತಿಗೆ ಬಂದು ಬಡಿಯುತ್ತೆ. ಇದೊಂದು ಮಾರ್ಸ್ ಸೈಜ್ಡ್ ಆಬ್ಜೆಕ್ಟ್, ಥಿಯಾ ಅಂತ ಸಹ ಕೆಲವರು ಸೈಂಟಿಸ್ಟ್ಗಳು ಕರೀತಾರೆ. ದಟ್ ಕೊಲೈಡೆಡ್ ವಿತ್ ಯಂಗ್ ಅರ್ತ್. ಈ ಯಂಗ್ ಅರ್ತ್ ಇದೆಯಲ್ವಾ, ಇದಕ್ಕೆ ಬಂದು ಬಡಿಯುತ್ತೆ, ಅದು ಕೊಲೈಡ್ ಆಗುತ್ತೆ. ಆ ಜೈಂಟ್ ಇಂಪ್ಯಾಕ್ಟ್ ನೋಡಿ ಎಷ್ಟಿತ್ತು ಅಂತಂದರೆ, ಅದ್ರ ಇಂಪ್ಯಾಕ್ಟ್ ಅಂತಂದರೆ, ಅರ್ತು ಹೀಗಿರೋದು ಅಂತಂದರೆ ನೇರವಾಗಿರೋದು ಹೀಗಿತ್ತು ಮೊದಲು, ಆ ಬಂದು ಬಡ್ದಾದ್ಮೇಲೆ ಅದರಲ್ಲಿ ಚೇಂಜಸ್ ಆಗಿಬಿಡುತ್ತೆ, ಅರ್ತು ಸ್ವಲ್ಪ ಈ ಕಡೆ ತಿರ್ಕೊಂಡ್ಬಿಡುತ್ತೆ. ಆ ಒಂದು ಟಿಲ್ಟ್ಗೆ ಕಾರಣ ಈ ಒಂದು ಹ್ಯೂಜ್ ಆಬ್ಜೆಕ್ಟ್ ಬಂದು ಕೊಲೈಡ್ ಆಗಿರೋದು. ಅದಕ್ಕೆ ನಾವು ಜೈಂಟ್ ಇಂಪ್ಯಾಕ್ಟ್ ಅಂತ ಕರಿತೇವೆ. ಅರ್ತ್ ಆಕ್ಸಿಸ್ನ ಒಳಗೆ ಬಂದು ಅರ್ತ್ ಟಿಲ್ಟ್ ಆಗಲಿಕ್ಕೆ ಕಾರಣ ಈ ಒಂದು ಹ್ಯೂಜ್ ಆಬ್ಜೆಕ್ಟ್. ಆ ಬಂದು ಬಡ್ದ ಮೇಲೆ ಆಫ್ಟರ್ ದಟ್ ಕೊಲಿಷನ್ ಇಟ್ ಆಲ್ಸೋ ಟೇಕ್ ಔಟ್ ಸಮ್ ಆಫ್ ದಿ ಪಾರ್ಟ್ ಆಫ್ ದಿ ಅರ್ತ್. ಕೆಲವು ಪಾರ್ಟ್ಗಳನ್ನು ಹೊರಗೆ ಕಳಿಸುತ್ತೆ. ಅದು ಬಂದು ಯಾವುದಾದ್ರೂ ಒಂದು ವಸ್ತುವಿಗೆ ಬಡ್ದಾಗ ನಿಮ್ಗೆ ಗೊತ್ತಾಗಿರಬಹುದು, ಅಲ್ಲಿ ಕೆಲವೊಂದು ಪಾರ್ಟ್ ಹೊರಗಡೆ ಹೋಗುವ ಸಾಧ್ಯತೆ ಇರುತ್ತೆ. ಅರ್ತ್ನಲ್ಲೂ ಹಾಗೆ ಆಯಿತು. ಇದು ಬಂದು ಬಡ್ದ ಮೇಲೆ ಕೆಲವೊಂದು ಪಾರ್ಟು ಇದರಿಂದ ಕಿತ್ಕೊಂಡು ಬಂದು ಅದು ಏನಾಯಿತು ಮುಂದೆ ಅಂತ ನೀವು ಕೇಳಿರಬಹುದು ಮೊದಲು ಸಹ. ಥ್ರೂ ಔಟ್ ಮಟೀರಿಯಲ್ ದಟ್ ಲೇಟರ್ ಫಾರ್ಮ್ ದಿ ಮೂನ್. ಈ ಅರ್ತಿನಿಂದ ಆವಾಗ ಹೊರಗೆ ಬಂದಂತಹ ಒಂದು ಮಟೀರಿಯಲ್ ಇದೆಯಲ್ವಾ, ಅದು ನೆಕ್ಸ್ಟು ಮೂನ್ ಅಂತ ಕರೆಸ್ಕೊಳ್ಳುತ್ತೆ, ಅಂತಂದರೆ ನಮ್ಮ ಚಂದ್ರ. ಹಾಗಾಗಿ ಈ ಸಂದರ್ಭದಲ್ಲಿ ಅರ್ತು ಟಿಲ್ಟ್ ಆಯಿತು. ಆ ಒಂದು ಇಂಪ್ಯಾಕ್ಟ್ ಆದಮೇಲೆ ಅರ್ತ್ ಆಕ್ಸಿಸ್ ಲೀನ್ಡ್ ಟು ಅಬೌಟ್ 23.5 ಡಿಗ್ರಿ ಇನ್ಸ್ಟೆಡ್ ಆಫ್ ಬೀಯಿಂಗ್ ಸ್ಟ್ರೇಟ್. ಈಗ ನಿಮ್ಗೆ ಗೊತ್ತಾಗಿರಬಹುದು, ಹೇಳ್ತೇನೆ ಇಲ್ಲಿ, ಮೊದಲು ಸ್ಟ್ರೇಟ್ ಆಗಿರ್ತಿತ್ತು ಅರ್ತ್ ಆಕ್ಸಿಸ್ಸು. ಆದರೆ ಈ ಒಂದು ವಿಷಯ ಆದಮೇಲೆ ಏನಾಯಿತು, ಸ್ಟ್ರೇಟ್ ಆಗಿರಬೇಕಿತ್ತು ಆಕ್ಸಿಸ್ಸು ಸ್ಟಾರ್ಟಿಂಗಲ್ಲಿ. ಈಗ ಇರೋದು ಮುಂದೆ ಏನಾಯಿತು ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತೇನೆ. ಅರ್ತಿನ ಒಂದು ಆಕ್ಸಿಸ್ಸು ಆ ಒಂದು ಇಂಪ್ಯಾಕ್ಟ್ ಆದಮೇಲೆ ಈ ರೀತಿ ಆಗಿಬಿಡುತ್ತೆ ಅರ್ತ್ ಆಕ್ಸಿಸ್. ಅದಕ್ಕೆ ಕಾರಣ ಏನು ಅಂತ ನೋಡಿದ್ವಿ, ಹ್ಯೂಜ್ ಇಂಪ್ಯಾಕ್ಟ್ ಆಗೋದು. ಆ ಹ್ಯೂಜ್ ಇಂಪ್ಯಾಕ್ಟ್ ಅಂತಂದರೆ ಕೊಲಿಷನ್ ಅಲ್ವಾ, ಜೈಂಟ್ ಇಂಪ್ಯಾಕ್ಟ್. ಕರೆಕ್ಟಾಗಿ ನೋಡ್ಕೊಳ್ಳಿ, ಜೈಂಟ್ ಇಂಪ್ಯಾಕ್ಟ್. ಈಗ ಮೊದಲು ಸ್ಟ್ರೇಟ್ ಆಗಿತ್ತಲ್ವ ಈ ಲೈನು, ಈಗ ಕೊಲಿಷನ್ ಆಗಿದೆ. ಎರಡು ಥರದ್ದೊಂದು ಬರುತ್ತೆ. ಇದು ಆರ್ಬಿಟಲ್ ಪ್ಲೇನು ಅರ್ಥದ್ದು, ಅಂತಂದರೆ ಅರ್ತ್ ಯಾವ ಥರ ಆರ್ಬಿಟ್ ಆಗ್ತಾ ಇದೆ ಆ ಪ್ಲೇನು. ಇನ್ನೊಂದು ಅದರ ಆಕ್ಸಿಸ್ಸು. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ಅದರ ಆಕ್ಸಿಸ್. ಇದೊಂದು ಕಾಲ್ಪನಿಕ ರೇಖೆ ಅಂತ ಹೇಳ್ಬೋದು. ಅಂತಂದರೆ ಈಗ ಅರ್ಥ ಸುತ್ತಾ ಇದೆ, ಸುತ್ತೋದು ಅದರ ಆರ್ಬಿಟ್ನಲ್ಲಿ ಸುತ್ತಬೇಕಾದ್ರೆ ಅದರ ಈ ಕಡೆ ನೋಡಿ, ಹಾರಿಜಾಂಟಲ್ ಲೈನ್ ಇದೆಯಲ್ವಾ, ಹಾರಿಜಾಂಟಲ್ ಲೈನು ಅದರ ಆರ್ಬಿಟ್. ವರ್ಟಿಕಲ್ ಲೈನ್ ಇದೆಯಲ್ವಾ, ಇದು ಅದೇನು ಅದರ ಆಕ್ಸಿಸ್. ಇದಕ್ಕೆ ನಾವು ಆಕ್ಸಿಸ್ ಅಂತ ಕರೀತೇವೆ. ಸ್ವಲ್ಪ ಆಕ್ಸಿಸ್ ಇದು ಆಕ್ಸಿಸ್ಸು, ಇದು ಏನಿದು, ಇದು ಆರ್ಬಿಟ್. ಸ್ವಲ್ಪ ಡಾರ್ಕ್ನೆಸ್ ಜಾಸ್ತಿ ಇರಬಹುದು.
ನೋಡೋಣ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಇದು ಆಕ್ಸಿಸ್ಸು, ಇದು ಆರ್ಬಿಟಲ್ ಪ್ಲೇನ್. ಈಗ ಅರ್ತ್ ಎಷ್ಟು ಡಿಗ್ರಿ ಟಿಲ್ಟ್ ಆಗಿದೆ ಅಂತ ಚೆಕ್ ಮಾಡ್ತಾ ಹೋಗ್ತಾರೆ ವಿಜ್ಞಾನಿಗಳು. ಚೆಕ್ ಮಾಡಿದಾಗ ಈ ಒಂದು ಪಾರ್ಟ್ ಇದೆಯಲ್ವಾ, ಇದಾಗಿರೋದು ನೋಡಿ, ಇಲ್ಲೂ ಸಹ ಕೊಟ್ಟಿದೆ. ಇದು 23.5 ಅಂತ ಕನ್ಸಿಡರ್ ಆಗುತ್ತೆ. ಅರೌಂಡ್ 23.4 ಅಂತ ಕೆಲವೊಂದು ಕಡೆ ಇರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಇದನ್ನು 23.5 ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಅದೇ ಇಲ್ಲಿ ಕೆಳಗಡೆ ಇದೆಯಲ್ವಾ, ಇದು ಅರೌಂಡು 66.5 ಆ ಒಂದು ಅಂಕಿಅಂಶವನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಇನ್ನೊಂದು ಸಾರಿ ಹೇಳ್ತೇನೆ, ಕರೆಕ್ಟಾಗಿ ನೋಡ್ಕೊಳ್ಳಿ, ಕಾಣಿಸ್ತಾ ಇರಬಹುದು ನಿಮಗೆ. ಇದು ಆಕ್ಸಿಸ್ಸಿಂದ ಟಿಲ್ಟ್ ಆಗಿರುವಂಥ ಒಂದು ಲೈನ್ ಇದೆಯಲ್ವಾ, ಅದರ ನಡುವಿನ ಒಂದು ಡಿಗ್ರಿ ಎಷ್ಟಿದೆ? 23.5 ಡಿಗ್ರಿ. 23.5 ಡಿಗ್ರಿ. ಇನ್ನು ಕೆಳಗಡೆ ಇದೆಯಲ್ವಾ ಆರ್ಬಿಟಲ್ ಪ್ಲೇನು ಮತ್ತು ಈ ಟಿಲ್ಟ್ ಆಗಿರುವ ಆ್ಯಂಗಲ್ಲು ಇದೆಷ್ಟಿದೆ? ಇದು 66.5 ಡಿಗ್ರಿ. ಇದಿಷ್ಟು ಮುಖ್ಯವಾಗಿ ಇಲ್ಲಿ ಬರುವಂಥ ಅಂಕಿಅಂಶಗಳು. ಹಾಗಾಗಿ ಈಗಲೂ ಸಹ ಆ ಟಿಲ್ಟ್ ಸ್ಟೇಬಲ್ ಆಗಿದೆ. ಯಾಕಂತಂದರೆ ಮೂನ್ಸ್ ಗ್ರಾವಿಟಿ ಇದೆಯಲ್ವಾ, ಅದು ಅದೇ ರೀತಿ ಟಿಲ್ಟನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಆ ಟಿಲ್ಟ್ ಇರೋದ್ರಿಂದಾನೇ ಸನ್ಲೈಟ್ ಫಾಲ್ಸ್ ಡಿಫ್ರೆಂಟ್ಲಿ ಇನ್ ಡಿಫ್ರೆಂಟ್ ಮಂತ್ಸ್. ನೋಡಿ, ಪ್ರತಿ ವರ್ಷ 6 ಗಂಟೆಗೆ ಬೆಳಿಗ್ಗೆ 6 AM ಸನ್ರೈಸ್ ಆಗಿ 6 PM ಸನ್ಸೆಟ್ ಆಗೋದಿಲ್ಲ. ಪ್ರತಿ ವರ್ಷದ ಬೇರೆ ಬೇರೆ ತಿಂಗಳಲ್ಲಿ ವಿ ವಿಲ್ ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಟೈಮಿಂಗ್ ಆಫ್ ಸನ್ಸೆಟ್ ಸನ್ಲೈಟ್. ಆ ಚೇಂಜಸ್ ಆಗಿರೋದು ಯಾಕೆ ಅಂತಂದರೆ ಬಿಕಾಸ್ ಆಫ್ ದಿಸ್ ಟಿಲ್ಟ್. ಆ ಟಿಲ್ಟ್ ಇರೋದ್ರಿಂದ ಎಲ್ಲ ಪ್ರದೇಶಗಳು ಎಲ್ಲ ಕಾಲದಲ್ಲೂ ಒಂದೇ ರೀತಿಯ ಸನ್ಲೈಟನ್ನು ಪಡ್ಕೊಳ್ಳೋದಿಲ್ಲ. ಅದರಿಂದಾಗಿ ಮುಂದೆ ಸೀಸನ್ಗಳು ಸಹ ನಾವು ಅನುಭವಿಸ್ತೇವೆ. ಅಂತಂದರೆ ಸೀಸನ್ಗಳು, ಬೇರೆ ಬೇರೆ ಋತುಗಳು ಸಹ ಇದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಸನ್ಲೈಟ್ ಫಾಲ್ಸ್ ಡಿಫ್ರೆಂಟ್ಲಿ ಇನ್ ಡಿಫ್ರೆಂಟ್ ಮಂತ್ಸ್, ದಟ್ಸ್ ವೈ ವಿ ಹ್ಯಾವ್ ಸೀಸನ್ ಋತುಗಳು ಆಗಲಿಕ್ಕೂ ಸಹ ಈ ಟಿಲ್ಟ್ ಕಾರಣ ಆಗಿರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ನಾವು ನೋಡ್ಕೋಬೇಕಾಗಿರೋದೇನು, ಸರ್ಕಲ್ ಆಫ್ ಇಲ್ಯುಮಿನೇಷನ್. ಈಗ ನೋಡಿ, ಇದು ಅರ್ತ್. ಓಕೆ, ಇದು ಅರ್ತು. ಸ್ವಲ್ಪ ಝೂಮ್ ಔಟ್ ಮಾಡ್ತಾನೆ. ಇದು ಅರ್ತು. ಈ ಕಡೆ ನಮ್ಮದು ದೊಡ್ಡ ಸೂರ್ಯ ಇದ್ದಾನೆ. ಸೂರ್ಯ ಅರ್ತಿನ ಮುಂದೆ ಇದಕ್ಕಿಂತ ಜಾಸ್ತಿ ದೊಡ್ಡದಿರ್ತಾನೆ. ಅದರ ಸದ್ಯಕ್ಕೆ ಒಂದು ಎಕ್ಸಾಂಪಲಿಗೋಸ್ಕರ ಹೇಳ್ತಾ ಇದ್ದೇನೆ. ಯಾವುದೇ ಸಂದರ್ಭದಲ್ಲಾದರೂ ಈಗ ಅರ್ತಿನ ಆಕ್ಸಸ್ ಟಿಲ್ಟ್ ಆಗಿದೆ, ನಿಮ್ಗೆ ಗೊತ್ತಾಯಿತು, ಟಿಲ್ಟ್ ಆಗಿದೆ. ಈಗ ಸೂರ್ಯನ ಕಿರಣಗಳು ಬರ್ತಾ ಇವೆ ಅರ್ತಿಗೆ, ಒಂದೊಂದೇ ಕಿರಣಗಳು, ಎಲ್ಲ ಕಿರಣಗಳು ಭೂಮಿ ಕಡೆ ಬರುತ್ತೆ. ಸ್ವಲ್ಪ ನೀವು ಸಹ ಬಿಡಿಸ್ಕೊಳ್ತಾ ಹೋಗಿ. ಮೊದಲು ಸಹ ಹೇಳಿದ್ದೇನೆ, ನಾನು ಏನು ಮಾಡ್ತೀನೋ ಅದನ್ನು ನೀವು ಮಾಡಿಕೊಂಡ್ರೆ ಸ್ವಲ್ಪ ಒಳ್ಳೆಯದು. ಹಾಗಾಗಿ ನಾನು ಇಮೇಜನ್ನು ಡೈರೆಕ್ಟಾಗಿ ಹಾಕದೆ ನಾನೇ ಬಿಡಿಸ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ನೀವು ಸಹ ಬಿಡಿಸ್ಕೊಳ್ಳಿಕ್ಕೆ ಆಗಬಹುದು ಅಂತ. ನೋಡಿ, ಈಗ ಇದು ನಾರ್ತ್ ಪೋಲು, ಇದು ಸೌತ್ ಪೋಲು ಅಲ್ವಾ. ಈಗ ಏನಾಗ್ತಾ ಇದೆ? ಟಿಲ್ಟ್ ಆಗಿದೆ. ಟಿಲ್ಟ್ ಆಗಿರೋದ್ರಿಂದ ಸರ್ಕಲ್ ಆಫ್ ಇಲ್ಯುಮಿನೇಷನ್, ನಾರ್ಮಲ್ ಆಗಿ ಒಂದು ಲೈನ್ ಎಳೀರಿ, ನೇರವಾಗಿ ಲೈನ್ ಎಳೆದ್ರೆ ಹೇಗಾಗುತ್ತೆ ನೋಡಿ. ಇದು ಸ್ಟ್ರೇಟ್ ಲೈನ್. ಇದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತಾ ಇದೆ. ಹಾಗಾಗಿ ಸ್ಟ್ರೇಟ್ ಲೈನನ್ನು ನಾವು ಫಿಕ್ಸ್ ಮಾಡಬಹುದು. ಸ್ವಲ್ಪ ಒಂದು ನಿಮಿಷ ಫಿಕ್ಸ್ ಮಾಡಿರಿ. ಸ್ಟ್ರೇಟ್ ಲೈನನ್ನು ಫಿಕ್ಸ್ ಮಾಡಾದಮೇಲೆ ನಾರ್ತ್ ಪೋಲು ಸೌತ್ ಪೋಲ್ ಅಂತ ಇರುತ್ತೆ. ಈಗ ನೋಡಿ, ಸನ್ಲೈಟ್ ಬರೋದು ಈ ಒಂದು ಭಾಗಕ್ಕೆ ಸಂಪೂರ್ಣವಾಗಿ ಬೀಳ್ತಾ ಇದೆ. ಈ ಪಾರ್ಟ್ ಇದೆಯಲ್ವಾ, ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಬೀಳ್ತಾ ಇದೆ. ಆದರೆ ಈ ಪಾರ್ಟ್ ಇದೆಯಲ್ವಾ, ಈ ಪಾರ್ಟು ಇದು ಡಾರ್ಕ್ ಆಗಿದೆ. ಸಿಂಪಲ್ ಆಗಿ ನೋಡಿ, ಈ ಪಾರ್ಟು ಲೈಟ್ ಪಡ್ಕೊಳ್ತಾ ಇದೆ, ಈ ಪಾರ್ಟು ಡಾರ್ಕ್ನೆಸ್ಸಲ್ಲಿದೆ. ಹಾಗಾಗಿ ಈ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತಂದರೆ ಈ ಡಾರ್ಕ್ ಸ್ಪಾಟು ಮತ್ತು ಲೈಟ್ ಸ್ಪಾಟು ಅದು ಎರಡನ್ನು ಬೇರೆ ಮಾಡುವಂತಹ ಒಂದು ಕಾಲ್ಪನಿಕ ರೇಖೆ, ಇಮ್ಯಾಜಿನರಿ ಲೈನ್ ದಟ್ ಸಪ್ರೇಟ್ಸ್ ದಿಸ್ ಲಿಟರ್ ಹಾಫ್ ಡೇ ಆ್ಯಂಡ್ ಡಾರ್ಕ್ ಹಾಫ್ ನೈಟ್. ಈ ಕಡೆ ಡಾರ್ಕ್ ಹಾಫ್ ಇದೆ, ಈ ಕಡೆ ಲೈಟ್ ಹಾಫ್ ಇದೆ. ಅದು ಎರಡನ್ನು ಡಿವೈಡ್ ಮಾಡುವಂಥ ಲೈನನ್ನು ನಾವು ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಕರೀತೇವೆ. ನೋಡಿ, ಸನ್ ವರ್ಟಿಕಲ್ ರೇಸ್ಗಳು ಇಲ್ಲಿಂದ ಬರ್ತಾ ಇವೆ. ಈ ಕಡೆ ಅದು ಆ ಸೂರ್ಯನ ಕಿರಣಗಳು ಬಂದು ತಲುಪೋದಿಲ್ಲ. ಎಲ್ಲಿ ಅದು ತಲುಪುತ್ತೋ, ಯಾವ ಒಂದು ಭಾಗ ಬೆಳಕಿನಿಂದ ಕೂಡಿರುತ್ತೋ ಅದು
ಲೈಟ್ ಹಾಫ್ ಅಥವಾ ಲೈಟ್ ಪಡ್ಕೊಳ್ಳುವಂಥ ಹಾಫ್ ಪಾರ್ಟ್ ಆಫ್ ದಿ ಅರ್ತ್. ಈ ಕಡೆ ಇರೋದು ಡಾರ್ಕ್ ಹಾಫ್, ನೈಟ್ ಪಾರ್ಟ್. ಅದು ಈ ಕಡೆ ಲೈಟ್ ಇದ್ದರೆ ಈ ಕಡೆ ನೈಟ್ ಇರುತ್ತೆ. ಆ ಎರಡೂ ಪ್ರದೇಶವನ್ನು ಬೇರೆ ಮಾಡುವಂಥ ಒಂದು ಸಪ್ರೇಟ್ ಮಾಡುವಂಥ ಒಂದು ಲೈನಿಗೆ ನಾವು ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಕರೀತೇವೆ. ನೋಡಿ, ದಿಸ್ ಸರ್ಕಲ್ ಆಲ್ವೇಸ್ ಮೂವಿಂಗ್ ಬಿಕಾಸ್ ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್. ಅರ್ತು ತನ್ನ ಸುತ್ತಾ ಇದೆ ಅಲ್ವಾ, ವೆಸ್ಟ್ ಟು ಈಸ್ಟ್ ಸುತ್ತಾ ಇದೆ. ಹಾಗಾಗಿ ಈ ಸರ್ಕಲ್ ಚೇಂಜ್ ಆಗ್ತಾನೆ ಹೋಗುತ್ತೆ. ಸೂರ್ಯನ ಕಿರಣಗಳು ಪ್ರತಿ ಪ್ರದೇಶದ ಮೇಲೂ ಬೀಳುವಂಥ ಸಂದರ್ಭ, ಸಮಯ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಅದಾದಮೇಲೆ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಡಸ್ ನಾಟ್ ಕೋಯಿನ್ಸೈಡ್ ವಿತ್ ಲಾಂಜಿಟ್ಯೂಡ್ ಲೈನ್ಸ್. ನಾವು ಇನ್ನೊಂದು ಲಾಂಜಿಟ್ಯೂಡ್ ಲೈನ್ಸ್ ಇದೆ ನೋಡಿ, ಈ ಕಡೆ ನಾವು ರೇಖಾಂಶ ಅಂತ ಹೇಳ್ತೇವೆ. ಆ ರೇಖಾಂಶದ ಜೊತೆ ಅದು ಕಂಬೈನ್ ಆಗೋದಿಲ್ಲ, ಕೋಯಿನ್ಸೈಡ್ ಆಗೋದಿಲ್ಲ. ಇಕ್ವಿನಾಕ್ಸ್ ಟೈಮ್ನಲ್ಲಿ ಕೆಲವೊಂದು ಸಾರಿ ಆಗುತ್ತೆ, ಅದನ್ನು ನಾವು ನೋಡ್ತೇವೆ ಮುಂದೆ. ಹಾಗಾಗಿ ಇದರಿಂದಾಗ ನಮ್ಗೆ ಗೊತ್ತಾಗುತ್ತೆ ಸನ್ರೈಸು ಸನ್ಸೆಟ್ ಅಲ್ವಾ, ಯಾಕೆ ಹ್ಯಾಪನ್ಸ್ ಎಟ್ ಎ ಡಿಫ್ರೆಂಟ್ ಟೈಮ್ಸ್ ಅಕ್ರಾಸ್ ದಿ ಗ್ಲೋಬ್. ಈ ಸೂರ್ಯೋದಯ ಸೂರ್ಯಾಸ್ತ ಬೇರೆ ಬೇರೆ ಸಂದರ್ಭದಲ್ಲಿ ಯಾಕೆ ಆಗ್ತಾ ಇರುತ್ತೆ. ನಮ್ಮ ದೇಶದಲ್ಲಿ ಸೂರ್ಯೋದಯ ಆದಾಗ ಅಮೇರಿಕಾ ಆ ಕೆಲವೊಂದು ದೇಶಗಳಲ್ಲಿ ನೈಟ್ ಆಗಿರುತ್ತೆ, ಅಲ್ಲಿ ಬೆಳಿಗ್ಗೆ ಆದಾಗ ನಮಗೆ ಸಂಜೆ ಆಗಿರಬಹುದು. ಇಂಥ ಸಂದರ್ಭ ಯಾಕಾಗುತ್ತೆ ಅಂತಂದರೆ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತಂದರೆ ಸೂರ್ಯನ ಕಿರಣಗಳು ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬಂದು ತಲುಪುತ್ತೆ. ಯಾಕಂದರೆ ಒಂದು ಅದರ ಆಕ್ಸಿಸ್ ಟಿಲ್ಟ್ ಆಗಿದೆ, ಅದರ ಜೊತೆ ನಮ್ಮ ಸರ್ಕಲ್ ಆಫ್ ಇಲ್ಯುಮಿನೇಷನ್ನಲ್ಲಿ ಬೇರೆ ಬೇರೆ ಪಾರ್ಟ್ಗಳು ಅರ್ಥ ರೊಟೇಟ್ ಆಗ್ತಾ ಇರೋದ್ರಿಂದ ಬರುವಂಥ ಸೂರ್ಯನ ಕಿರಣ ಪಡೆದುಕೊಳ್ಳುವಂಥ ಒಂದು ಸಮಯ ಸಹ ಬೇರೆ ಆಗಿರುತ್ತೆ. ಮುಖ್ಯವಾಗಿ ನಾವು ನೋಡಿರೋದೇನು, ಶೇಪ್. ಯಾವ ಶೇಪಲ್ಲಿದೆ ಅರ್ತು? ಜಿಯಾಯ್ಡ್. ಅರ್ತ್ ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಫಿಯರ್, ನೆನಪಿರಲಿ. ಮತ್ತು ಮೇಲ್ಗಡೆ ಫೋಲ್ಸಲ್ಲಿ ಫ್ಲ್ಯಾಟ್ ಆಗಿರುತ್ತೆ, ಇಕ್ವೇಟರ್ ಹತ್ರ ಬಲ್ಜ್ ಇದೆ. ಹಾಗಾಗಿ ಅದನ್ನು ನಾವು ಒಬ್ಲೇಟ್ ಸ್ಪಿಯರ್ ಅಂತ ಕರಿತೇವೆ. ಯಾಕೆ ಪದೇ ಪದೇ ಹೇಳ್ತಿದ್ದೇನೆ ಅಂತಂದರೆ ಈ ಟರ್ಮ್ಗಳು ನೆನಪಿರಬೇಕು ನಿಮಗೆ, ಇಲ್ಲೇ ಅದು ರಿವಿಷನ್ ಆಗಿಬಿಟ್ರೆ ಒಳ್ಳೆಯದು ಅಂತ ಪದೇ ಪದೇ ಹೇಳ್ತಾ ಇರ್ತೇನೆ. ಟಿಲ್ಟ್ ನೋಡಿ, ಅರ್ತ್ ಆಕ್ಸಿಸ್ ಟಿಲ್ಟೆಡ್ 23.5 ಡಿಗ್ರಿ ಫ್ರಮ್ ವರ್ಟಿಕಲ್ ಲೈನ್, ಅದರಿಂದಾಗಿ ಸೀಸನ್ಗಳಾಗುತ್ತೆ. ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತಂದರೆ ಏನು? ಲೈನು ಡಿವೈಡ್ ಮಾಡುತ್ತೆ, ಏನನ್ನು ಡೇ ಮತ್ತು ನೈಟನ್ನು ಡಿವೈಡ್ ಮಾಡುತ್ತೆ. ಅರ್ತ್ ರೊಟೇಟ್ ಆಗ್ತಾ ಇದ್ದ ಹಾಗೆ ಈ ಲೈನ್ ಸಹ ಶಿಫ್ಟ್ ಆಗ್ತಾ ಹೋಗುತ್ತೆ, ಸರ್ಕಲ್ ಆಫ್ ಇಲ್ಯುಮಿನೇಷನ್ ಸಹ ಶಿಫ್ಟ್ ಆಗ್ತಾ ಹೋಗುತ್ತೆ. ಇನ್ನು ರೆವಲ್ಯೂಷನ್ ಅಂತಂದರೆ ಏನು, ರೊಟೇಷನ್ ಅಂತಂದರೆ ಏನು, ಎರಡನ್ನ ಸಹ ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ರೆವಲ್ಯೂಷನ್ ಅಂತಂದರೆ ಅರ್ತ್ ಮೂವ್ಸ್ ಅರೌಂಡ್ ದಿ ಸನ್ ಇನ್ ಅನ್ ಎಲಿಪ್ಟಿಕಲ್ ಆರ್ಬಿಟ್. ಇದರ ಬಗ್ಗೆ ಹೇಳಬೇಕು ನಿಮಗೆ. ಎಲಿಪ್ಟಿಕಲ್ ಆರ್ಬಿಟ್ ಅಂತಂದರೆ ಏನು? ಈಗ ಸೂರ್ಯ ಮಿಡ್ಲಲ್ಲಿ ಇದ್ದಾನೆ, ಅರ್ತು ಸೂರ್ಯನ ಸುತ್ತಾ ಇದೆ. ಇದೊಂದು ಎಲಿಪ್ಟಿಕಲ್ ಆರ್ಬಿಟ್ ಅಂತ ಕರಿಬಹುದು. ಅರ್ಥ ಆಗ್ತಾ ಇದೆಯಾ ಅಂತಂದರೆ ಸೂರ್ಯ ಮಿಡ್ಲಲ್ಲಿದ್ದಾನೆ. ಎಲಿಪ್ಸ್ ಅಂತಂದರೆ ಸರ್ಕಲ್ ಅಲ್ಲ, ಅದು ನಿಮ್ಗೆ ಕಾಣಿಸ್ತಾ ಇರಬಹುದು ಇಲ್ಲಿ. ಸರ್ಕಲ್ ಅಂತಂದರೆ ಎಲ್ಲ ಪಾಯಿಂಟಿಗೂ ಸಮನಾದ ಅಂತರ ಇರುತ್ತೆ. ಆದರೆ ಎಲಿಪ್ಸ್ನಲ್ಲಿ ನೋಡಿ, ಇಲ್ಲಿರೋ ಪಾಯಿಂಟಿಗೆ ಇಷ್ಟು ದೂರ ಇದೆ, ಇಲ್ಲಿರೋ ಪಾಯಿಂಟಿಗೆ ಇಷ್ಟು ದೂರ ಇದೆ. ಆದರೆ ಇಲ್ಲಿ ಅಂತಂದರೆ ಇದು ನೀವು ಇಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಬಹುದು, ಎಲ್ಲ ಪಾಯಿಂಟು ಒಂದೇ ಸಮನಾಗಿರೋದಿಲ್ಲ. ಮತ್ತು ನಮ್ಮ ಎಲಿಪ್ಟಿಕಲ್ ಆರ್ಬಿಟ್ನಲ್ಲಿ, ಅರ್ತಿನ ಎಲಿಪ್ಟಿಕಲ್ ಆರ್ಬಿಟ್ನಲ್ಲಿ ಸೂರ್ಯ ನಿಜವಾಗ್ಲೂ ಸೆಂಟರ್ನಲ್ಲಿ ಇಲ್ಲ, ಸ್ವಲ್ಪ ಸೈಡಲ್ಲಿದ್ದಾನೆ. ಉದಾಹರಣೆಗೆ ಈ ಸೂರ್ಯ ಇಲ್ಲಿದ್ದಾನೆ ಅನ್ನೋಕ್ಕಿಂತ ಇಲ್ಲಿ ಸ್ವಲ್ಪ ಬೇರೆ ಕಡೆ ಇದ್ದಾನೆ ಅಂತ ಅಂದ್ಕೋಬಹುದು. ಅದ್ರ ಜೊತೆ ಅರ್ತ್ ಇಲ್ಲೆಲ್ಲಾದರೂ ಸಂಚರಿಸ್ತಾ ಇರುತ್ತೆ, ಅರ್ತಿನ ಒಂದು ಪಾತದು. ಹಾಗಾಗಿ ಅದನ್ನು ಎಲಿಪ್ಟಿಕಲ್ ಆರ್ಬಿಟ್ ಅಂತ ಕರೀತೇವೆ. ಎಲಿಪ್ಟಿಕಲ್ ಆರ್ಬಿಟಲ್ಲಿ ಅರ್ತ್ ಸುತ್ತಾ ಇದೆ ಅಂತಂದರೆ ಅದು ಸರ್ಕಲ್ ಅಲ್ಲ, ಎಲಿಪ್ಸ್ ತರಹ ಅಂತ ಈ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆ ಒಂದು ಆರ್ಬಿಟಿಗೋಸ್ಕರ, ರೆವಲ್ಯೂಷನಿಗೋಸ್ಕರ 365 ಪಾಯಿಂಟ್ ಅಂತಂದರೆ 365 ಮತ್ತು ಕಾಲು ದಿನ ಅಷ್ಟು ನಮಗೆ ಬೇಕಾಗುತ್ತೆ ಸೂರ್ಯನ ಸುತ್ತಲಿಕ್ಕೆ ಭೂಮಿಗೆ. ಅದಕ್ಕೆ 1 ಇಯರ್ ಅಂತ ನಾವು ಕರಿತೇವೆ. ಅದು ರೆವಲ್ಯೂಷನ್, ಸೂರ್ಯನ ಸುತ್ತ ಭೂಮಿ ಸುತ್ತೋದು. ರೊಟೇಷನ್ ಅಂತಂದರೆ ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಭೂಮಿ ವೆಸ್ಟ್ ಟು ಈಸ್ಟ್, ಪಶ್ಚಿಮದಿಂದ ಪೂರ್ವಕ್ಕೆ ತನ್ನ ಸುತ್ತುಕೊಳ್ಳುವ ಪ್ರಕ್ರಿಯೆ, ಅದಕ್ಕೆ ನಾವು ರೊಟೇಷನ್ ಅಂತ ಕರೀತೇವೆ. ಅದು ಕೌಂಟರ್ ಕ್ಲಾಕ್ ವೈಸ್. ನೋಡಿ, ಕ್ಲಾಕ್ ಹೋಗೋದು ಹೀಗೆ 1 2 3 4 5 6 7 8 9 12 9 10 11 ಇದೆಲ್ಲ ಆಯ್ತಲ್ಲ 12 ತನಕ. ಅದೇ ಕೌಂಟರ್ ಕ್ಲಾಕ್ ವೈಸ್ ಅಂತಂದರೆ ಈಗ 12ಇಂದ ವಾಪಸ್ ಬರೋದು, 12ಇಂದ 11 ತನಕ, 1 ತನಕ ಬರ್ತಾ ಹೋಗೋದು. ಅದಕ್ಕೆ ನಾವು ಕೌಂಟರ್ ಕ್ಲಾಕ್ ವೈಸ್ ಅಂತ ಕರೀತೇವೆ. 24 ಅವರ್ಸ್ ರೊಟೇಷನ್ಗೆ ಬೇಕಾಗಿರುವಂಥ ಒಂದು ಟೈಮುಕ್ಕೆ 1 ಡೇ ಅಂತ ನಾವು ಕಾಮನ್ ಆಗಿ ಕರೀತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಕೊಟ್ಟಿದ್ದೇವೆ ನೋಡಿ, ನಾರ್ತ್ ಪೋಲು, ಸೌತ್ ಪೋಲು ಕೆಳಗಡೆ ಇರೋದು, ಅರ್ತ್ ರೊಟೇಟ್ ಆಗೋದು ವೆಸ್ಟ್ ಟು ಈಸ್ಟು ಅಂತಂದರೆ ಪಶ್ಚಿಮದಿಂದ ಪೂರ್ವಕ್ಕೆ.
ಇಲ್ಲಿ ಕೆಲವು ಪಾಯಿಂಟ್ಗಳನ್ನು ನೀವು ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಸಹ ಬರಿತಾ ಹೋಗ್ತೇನೆ, ನೀವು ಅದನ್ನು ಸಹ ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಅರ್ತು ರೊಟೇಟ್ ಆಗ್ತಾ ಇದೆ ಅಲ್ವಾ? ಯಾವ ಒಂದು ದಿಕ್ಕಿನಲ್ಲಿ? ವೆಸ್ಟ್ ಟು ಈಸ್ಟು, ಅದು ಕೌಂಟರ್ ಕ್ಲಾಕ್ ವೈಸ್. ಎಷ್ಟು ಟೈಮ್ ಬೇಕಾಗುತ್ತೆ? 23 ಅವರ್ಸು 56 ಮಿನಿಟ್ಸು, ಅದರ ಜೊತೆ 4.09 ಸೆಕೆಂಡು. ಒಂದು ಫುಲ್ ಟರ್ನ್ ತಗೋಬೇಕಾದ್ರೆ ರೊಟೇಷನ್ನು ಒಂದು ಫುಲ್ ಟರ್ನ್ ಆಗಬೇಕಾದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ? ಎಷ್ಟು? 23 ಅವರ್ಸ್ 56 ಮಿನಿಟ್ಸ್ 4.09 ಸೆಕೆಂಡು. ಇದಾದ ನಂತರ ಸ್ಪೀಡ್, ಅರ್ತ್ ರೊಟೇಟ್ ಆಗ್ತಾ ಇದೆಯಲ್ವಾ? ಹಾಗಾದರೆ ಸ್ಪೀಡ್ ಎಲ್ಲ ಭಾಗದಲ್ಲೂ ಒಂದೇ ಥರ ಇರುತ್ತಾ? ನೋಡಿ, ಅರ್ಥಲ್ಲಿ ಮೇಲ್ಗಡೆ ಪೋಲ್ಸ್ ಇದೆ, ಇಲ್ಲಿ ಇಕ್ವೇಟರ್ ಇದೆ ಅಂತ ಇಟ್ಕೊಳ್ಳಿ. ಇಕ್ವೇಟರು ಮತ್ತು ಬೇರೆ ಬೇರೆ ಟ್ರಾಪಿಕಲ್ ಲೈನ್ಗಳಿರುತ್ತೆ. ಈಗ ಎ ಅನ್ನೋ ವ್ಯಕ್ತಿ ಇಕ್ವೇಟರಲ್ಲಿ ಇದ್ದಾನೆ, ಬಿ ಅನ್ನೋನು ಒಂದು ಟ್ರಾಪಿಕ್ ಹತ್ರ ಇದ್ದಾನೆ, ಸಿ ಅನ್ನೋನು ಪೋಲ್ಸ್ ಹತ್ರ ಇದ್ದಾನೆ. ಅರ್ಥ ರೊಟೇಟ್ ಆಗ್ತಾ ಇರಬೇಕಾದ್ರೆ ಇವರೆಲ್ಲರೂ ಒಂದೇ ಸ್ಪೀಡನ್ನು ಅನುಭವಿಸ್ತಾರಾ? ಅಂತಂದರೆ ಎಲ್ಲರೂ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರ್ತಾರಾ? ಕಾಮನ್ ಆಗಿ ನಿಮಗೆ ಅದು ಒಂದೇ ಅಂತ ಅನಿಸ್ಬಹುದು, ಅಥವಾ ಕೆಲವರಿಗೆ ಅನಿಸ್ತೇನೋ ಇರಬಹುದು. ಸೈಂಟಿಫಿಕಲಿ ಇದಕ್ಕೇನು ಎಕ್ಸ್ಪ್ಲನೇಷನ್ ಅಂತಂದರೆ, ಎಲ್ಲರೂ ಒಂದೇ ಸ್ಪೀಡನ್ನು ಅನುಭವಿಸ್ತಾ ಇರೋದಿಲ್ಲ. ಎಕ್ಸ್ಪೀರಿಯನ್ಸ್ ಆಫ್ ದಿ ಸ್ಪೀಡ್ ಇಟ್ಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪ್ಲೇಸಸ್. ಯಾಕಂತಂದ್ರೆ ನೋಡಿ, ಸ್ಪೀಡಿಗೆ ಒಂದು ಫಾರ್ಮುಲಾ ಇದೆ. ಸ್ಪೀಡ್ ಅಂತಂದರೆ ಏನು? ಸ್ಪೀಡ್ ಅಂತಂದರೆ ಡಿಸ್ಟೆನ್ಸ್ ಕವರ್ಡ್, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ವಿ, ಡಿಸ್ಟೆನ್ಸ್ ಕವರ್ಡ್ ಬೈ ಟೈಮ್. ಡಿಸ್ಟೆನ್ಸ್ ಕವರ್ಡ್ ಬೈ ಟೈಮ್. ಈಗ ಉದಾಹರಣೆಗೆ ಟೈಮನ್ನು ಒಂದು ದಿನ ಅಂತ ಕನ್ಸಿಡರ್ ಮಾಡೋಣ, 1 ಡೇ ಅಂತ ಕನ್ಸಿಡರ್ ಮಾಡೋಣ. ಕೆಳಗಡೆ 1 ಅಂತಂದರೆ ನಾವು ಸ್ಪೀಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅಂತ ಹೇಳ್ಬೋದು ಅಲ್ವಾ? ಈಗ ಡಿಸ್ಟೆನ್ಸ್ ನೋಡಿ, ಈಗ ಇಕ್ವೇಟರ್ ಹತ್ರ ಇರೋನು ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತಾನೆ? ಇಡೀ ಇಕ್ವೇಟರ್ ಪಾಸ್ ಆಗಲಿಕ್ಕೆ ಬೇಕಾಗಿರುವಂತಹ ಒಂದು ಡಿಸ್ಟೆನ್ಸು. ಬಿ ಎಲ್ ಇರೋನು ಅದಕ್ಕಿಂತ ಕಡಿಮೆ ಟೈಮ್ ಅಥವಾ ಕಡಿಮೆ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿರ್ತಾನೆ. ಪೋಲಲ್ಲಿರೋನು, ಪೋಲಾರ್ ರೀಜನಲ್ಲಿ ಇರೋನು ಟ್ರಾವೆಲೇ ಮಾಡಿರೋದಿಲ್ಲ. ಯಾಕಂತಂದರೆ ಪಾಯಿಂಟಲ್ಲಿ, ಆ ಒಂದು ಪಾಯಿಂಟಲ್ಲೇ ಇರ್ತಾನೆ. ಅದರ ಅರ್ಥ ಏನಂತಂದರೆ ನೋಡಿ, ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರೋದು ಎ, ಇಟ್ ಈಸ್ ವೆರಿ ವೆರಿ ಗ್ರೇಟರ್ ದೆನ್ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಬಿ, ಇಟ್ ಈಸ್ ವೆರಿ ವೆರಿ ಗ್ರೇಟರ್ ದೆನ್ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಸಿ. ಸಿ ಅಂತಂದರೆ 0 ಇದೆ. ಹಾಗಾಗಿ ಮೇಲ್ಗಡೆ ನೋಡಿದ್ವಲ್ವಾ, ರೊಟೇಷನ್ ಸ್ಪೀಡ್ ಆಫ್ ರೊಟೇಷನ್ನು ಡಿಸ್ಟೆನ್ಸ್ಗೆ ಪ್ರಪೋರ್ಷನಲ್ ಆಗಿದೆ. ಆಗತ್ತಾ? ಅದರ ಅರ್ಥ ಏನು? ಎಯಲ್ಲಿ ಇರೋನು ಯಾವ ಥರ ಸ್ಪೀಡ್ ಆಫ್ ರೊಟೇಷನ್ ಅನುಭವಿಸ್ತಾ ಇದ್ದಾನೋ ಅದು ಬಿಗಿಂತ ಜಾಸ್ತಿ ಇರುತ್ತೆ. ಬಿ ಯಲ್ಲಿ ಇರೋನು ಅನುಭವಿಸುವಂಥ ಒಂದು ರೊಟೇಷನ್ ಸ್ಪೀಡು ಸಿಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಸ್ವಲ್ಪ ಟೆಕ್ನಿಕಲ್ ಆದ ಅಂಶಗಳು ಅಂತ ಅನಿಸ್ಬಹುದು, ಆದರೆ ಈ ಒಂದು ಫಾರ್ಮುಲಾ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ. ಸ್ಪೀಡ್ ಅಂತಂದರೆ ಎಷ್ಟು ಸ್ಪೀಡಾಗಿ ಹೋದ್ರಿ ಅನ್ನೋದು ನೀವು ಯಾವ ಥರ ಕೌಂಟ್ ಮಾಡ್ತೀರಿ? ಇಂತಿಷ್ಟು ಟೈಮ್ನಲ್ಲಿ ಇಷ್ಟು ಒಂದು ದೂರವನ್ನು ನಾವು ಕ್ರಮಿಸಿದ್ವಿ, ಅದರ ಅರ್ಥ ಇಷ್ಟು ಸ್ಪೀಡಾಗಿ ಹೋದ್ವಿ ಅಂತ. ಡಿಸ್ಟೆನ್ಸು ಡಿವೈಡ್ ಬೈ ಟೈಮ್. ಇಲ್ಲಿ ನಾವು ಅರ್ತಿನ ಒಂದು ಡಿಸ್ಟೆನ್ಸನ್ನು ಕವರ್ ಮಾಡಿದ್ವಿ, ಇಕ್ವೇಟರ್ನಲ್ಲಿ, ಟ್ರಾಪಿಕ್ ರೀಜನ್ನಲ್ಲಿ ಮತ್ತು ಪೋಲ್ನಲ್ಲಿ ನಾವು ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ ಇರೋದೇ ಪೋಲ್ ರೀಜನ್ನಲ್ಲಿ ಡಿಸ್ಟೆನ್ಸೇ ಇಲ್ಲ, 0 ಅದು ಡಿಸ್ಟೆನ್ಸ್. ಹಾಗಾಗಿ ಅದು 0 ಆಗುತ್ತೆ. ಇದಕ್ಕಿಂತ ಡಿಸ್ಟೆನ್ಸ್ ಬಿಗಿಂತ ಎಯಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಡಿಫ್ರೆಂಟ್ ಪ್ಲೇಸಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸ್ಪೀಡ್ ಆಫ್ ರೊಟೇಷನನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅಪ್ರಾಕ್ಸಿಮೇಟ್ಲಿ ನೋಡಿ, ಈಗ ಉದಾಹರಣೆಗೆ ಸ್ಪೀಡ್ ಆಫ್ ರೊಟೇಷನ್ ಎಟ್ ಎನಿ ಪಾಯಿಂಟ್ ನೋಡಿ, ಎಟ್ ಎನಿ ಪಾಯಿಂಟ್ ಅಪಾನ್ ದಿ ಇಕ್ವೇಟರ್ is at the rate of approximately 1038 miles per hour. ಇಷ್ಟು ಸ್ಪೀಡಲ್ಲಿ ಇಕ್ವೇಟರ್ನಲ್ಲಿ ಇರೋರು ಸ್ಪೀಡನ್ನು ಅನುಭವಿಸ್ತಾರೆ. ಆ ಸ್ಪೀಡು ಪೋಲ್ಗಳಿಗೆ ಹೋಗ್ತಾ 0 ಆಗುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಯಾಕೆ ಹಾಗಾಗುತ್ತೆ ನೋಡಿ, ಒಂದು ಗ್ಲೋಬನ್ನು ನೀವು ನೋಡಿರ್ಬೋದು. ಗ್ಲೋಬ್ ಹೇಗಿರುತ್ತೆ? ಮೇಲ್ಗಡೆ, ಕೆಳಗಡೆ ಮತ್ತು ಹೀಗಿರುತ್ತಲ್ವ ಗ್ಲೋಬನ್ನು ನೀವು ತಿರ್ಸಿ, ಈ ಥರ ತಿರ್ಸಿದಾಗ ಮಿಡ್ಲಲ್ಲಿರೋ ಪಾಯಿಂಟ್ ವೇಗವಾಗಿ ತಿರುಗ್ತಾ ಇರುತ್ತೆ. ಆದರೆ ಈ ಪಾಯಿಂಟ್ ಇದೆಯಲ್ವಾ, ಇದು ಸ್ಟಿಕ್ ಆಗಿರುತ್ತೆ ಅಲ್ಲೇ. ಥಿಂಕ್ ಮಾಡಿ, ಮೇಲ್ಗಡೆ ಇರೋ ಪಾಯಿಂಟ್ ಅಲ್ಲೇ ಇರುತ್ತೆ.
ಈ ಒಂದು ಭಾಗ ಬಹಳ ಸ್ಪೀಡಾಗಿ ತಿರುಗ್ತಾ ಇರುತ್ತೆ, ಕೆಳಗಡೆ ಬರ್ತಾ ಬರ್ತಾ ಅದು ಸ್ಲೋ ಆಗಿರುತ್ತೆ. ಕೆಳಗಡೆ ಮತ್ತು ಮೇಲ್ಗಡೆ ಇರುವಂಥ 2 ಪಾಯಿಂಟ್ಗಳು ಅಲ್ಲೇ ಇರುತ್ತೆ. ಅದೇ ರೀತಿ ಅರ್ಥಲ್ಲೂ ಸಹ ಹಾಗೆ ಆಗುತ್ತೆ. ಮಿಡ್ಲಲ್ಲಿ ಇರೋರು ಹೆಚ್ಚು ಸ್ಪೀಡನ್ನು ಅನುಭವಿಸ್ತಾರೆ, ಪೋಲಲ್ಲಿ ಇರೋರು ಸ್ಪೀಡನ್ನು ಅನುಭವಿಸೋದಿಲ್ಲ. ಹಾಗಾಗಿ ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದನ್ನು ಬರ್ಕೊಂಡ್ರೂ ಒಳ್ಳೆಯದು. ದ ಸ್ಪೀಡ್ ಆಫ್ ರೊಟೇಷನ್, ದ ಸ್ಪೀಡ್ ಆಫ್ ರೊಟೇಷನ್, speed of rotation experienced at different places, experienced at different places is different. Why? ಯಾಕೆ ಅಂತಂದ್ರೆ because in one complete rotation, ಒಂದು ಸಾರಿ ಕಂಪ್ಲೀಟ್ ಆಗಿ ರೊಟೇಷನ್ ಆದಾಗ, ಇನ್ ಒನ್ ಕಂಪ್ಲೀಟ್ ರೊಟೇಷನ್, ಡಿಫ್ರೆಂಟ್ ಪಾಯಿಂಟ್ಸ್ ಕವರ್ ಡಿಫರಿಂಗ್ ಡಿಸ್ಟೆನ್ಸಸ್ ಅಂತಂದ್ರೆ ಒಂದು ಸಾರಿ ಕಂಪ್ಲೀಟ್ ರೊಟೇಷನ್ ಆದಾಗ ಪೋಲಲ್ಲಿರುವಂಥ ಒಂದು ಮುಖ್ಯವಾಗಿ ಪಾಯಿಂಟು, ಅದೇ ರೀತಿ ಇಕ್ವೇಟರ್ನಲ್ಲಿರುವಂಥ ಒಂದು ಪಾಯಿಂಟು ಬೇರೆ ಬೇರೆ ಡಿಸ್ಟೆನ್ಸನ್ನು ಕವರ್ ಮಾಡಿರುತ್ತೆ. ಹಾಗಾಗಿ ಡಿಸ್ಟೆನ್ಸ್ ಚೇಂಜ್ ಆಗಿರೋದ್ರಿಂದ ಬೇರೆ ಸ್ಪೀಡನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತವೆ. ಕರೆಕ್ಟಾಗಿ ಇನ್ನೊಂದು ಸಾರಿ ಹೇಳ್ತೇನೆ. ದ ಸ್ಪೀಡ್ ಆಫ್ ರೊಟೇಷನ್ ಎಕ್ಸ್ಪೀರಿಯನ್ಸ್ಡ್ ಎಟ್ ಡಿಫ್ರೆಂಟ್ ಪ್ಲೇಸಸ್ ಇಸ್ ಡಿಫ್ರೆಂಟ್ ಬಿಕಾಸ್ ಇನ್ ಒನ್ ಕಂಪ್ಲೀಟ್ ರೊಟೇಷನ್ ಡಿಫ್ರೆಂಟ್ ಪಾಯಿಂಟ್ಸ್ ಕವರ್ ಡಿಫರಿಂಗ್ ಡಿಸ್ಟೆನ್ಸಸ್. ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಆ ಒಂದು ವಿಷಯವನ್ನು ಇನ್ನೊಂದು ಸಾರಿ ಆಮೇಲೆ ಬೇಕಾದರೆ ಇನ್ನೊಂದು ಸಾರಿ ರಿವಿಸಿಟ್ ಮಾಡಿ. ಸ್ಪೀಡ್ ಚೇಂಜ್ ಇರುತ್ತೆ ಅಥವಾ ಎಕ್ಸ್ಪೀರಿಯನ್ಸ್ ಆಗುವಂಥ ಸ್ಪೀಡ್ ಚೇಂಜ್ ಇರುತ್ತೆ ಅಂತ ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಇದಾದಮೇಲೆ ರೆವಲ್ಯೂಷನ್ ಬಗ್ಗೆ ನೋಡೋದಾದರೆ, ರಿವಾಲ್ವ್ ಆಗೋದು ಅಂತಂದರೆ ಏನು, ಸ್ವಲ್ಪ ಹೊತ್ತಿನ ಹಿಂದೆ ಇಲ್ಲಿ ನೋಡಿ ನೆನಪಿದೆಯಾ? ರಿವಾಲ್ವ್ ಆಗೋದು ಅಂತಂದರೆ ಸನ್ ಅರೌಂಡ್, ಸೂರ್ಯನ ಸುತ್ತೋದು. ಯಾವ ಆರ್ಬಿಟಲ್ಲಿ? ಎಲಿಪ್ಟಿಕಲ್ ಆರ್ಬಿಟಲ್ಲಿ. ಹಾಗಾಗಿ ಇಲ್ಲಿ ಕೆಲವೊಂದು ಟರ್ಮ್ಗಳು ಬರುತ್ತೆ ನೋಡಿ. ಸಮ್ಮರ್ ಸಾಲ್ಸ್ಟೈಸ್, ವಿಂಟರ್ ಸಾಲ್ಸ್ಟೈಸ್, ಇಕ್ವಿನಾಕ್ಸ್. ಏನು ಹೀಗಂತಂದರೆ ಈ ಎಲ್ಲ ವಿಷಯವನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಸರಿಯಾಗಿ ನೋಡ್ತಾ ಹೋಗ್ತೇವೆ. ಯಾಕಂದರೆ ಸೀಸನ್ಗಳಿಗೆ ಸ್ವಲ್ಪ ಡೀಟೇಲ್ ಆದ ಎಕ್ಸ್ಪ್ಲನೇಷನ್ ಬೇಕಾಗ್ತಾ ಹೋಗುತ್ತೆ. ಇನ್ನೊಂದು ವಿಷಯವನ್ನು ನಾನು ಇಲ್ಲಿ ಹೇಳಲೇಬೇಕು ನಿಮಗೆ. ಅದು ಏನಂತಂದರೆ, ಈಗ ಭೂಮಿ ಸೂರ್ಯನ ಸುತ್ತ ಸುತ್ತಾ ಇದೆ. ಒಂದು ಬೇರೆ ಯಾವಾಗ ತೋರಿಸ್ತಾ, ಎಲಿಪ್ಟಿಕಲ್ ಆರ್ಬಿಟ್ ಅಂತೆಲ್ಲ ನಾವು ನೋಡಿದ್ವಲ್ವ, ಆ ಥರ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಸುತ್ತಾ ಇದೆ. ಇಲ್ಲಿ ಭೂಮಿ ಇದೆ ಅಂತ ಇಟ್ಕೊಳ್ಳೋಣ. ಭೂಮಿ ಇಲ್ಲಿದೆ. ಈಗ ಕೆಲವೊಂದು ಪ್ರದೇಶದಲ್ಲಿ, ಕೆಲವೊಂದು ಭಾಗಕ್ಕೆ ಬಂದಾಗ ಭೂಮಿ ಮತ್ತು ಸೂರ್ಯನ ನಡುವಿನ ಡಿಸ್ಟೆನ್ಸು ಜಾಸ್ತಿ ಇರುತ್ತೆ. ಯಾಕಂದರೆ ಸೂರ್ಯ ಸೆಂಟರ್ನಲ್ಲಿ ಇಲ್ಲ, ಮತ್ತು ಇದು ಸರ್ಕಲ್ ಅಲ್ಲ. It is not a circle and sun is not at the center also. So that's why when earth is the farthest point, ಯಾವಾಗ ಸೂರ್ಯನಿಂದ ಭೂಮಿ ಅತಿ ದೂರದಲ್ಲಿರುತ್ತೋ ಆ ಪಾಯಿಂಟನ್ನು ನಾವು ಅಪೀಲಿಯನ್ ಅಂತ ಕರೀತೇವೆ. ಅಪೀಲಿಯನ್ ಅಂತ ಕರೀತೇವೆ. ಫಾರ್ದೆಸ್ಟ್ ಪಾಯಿಂಟ್. ಉದಾಹರಣೆಗೆ ಅದು ಆಲ್ಮೋಸ್ಟ್ 4th ಜುಲೈ ಆ ಸಂದರ್ಭದಲ್ಲಿ ಬರುತ್ತೆ ಫಾರ್ದೆಸ್ಟ್ ಪಾಯಿಂಟ್. ಅದೇ ಒಂದು ವೇಳೆ ಸೂರ್ಯನಿಗೆ ಹತ್ತಿರ ಆಗಿದ್ದಾಗ, ಭೂಮಿ ಇನ್ನೊಂದು ಪಾಯಿಂಟ್ ಕನ್ಸಿಡರ್ ಮಾಡೋದಾದರೆ, ಭೂಮಿ ಇಲ್ಲಿ ಬಂತು ಅಂತಂದರೆ ಸೂರ್ಯನಿಗೆ ಹತ್ತಿರ ಆಗಿದೆ ಅಂತ ಇಟ್ಕೊಳ್ಳೋಣ. ಹತ್ತಿರ ಆಗಿದ್ದಾಗ ಆ ಪಾಯಿಂಟನ್ನು ಏನಂತ ಕರಿತೇವೆ ಗೊತ್ತಿರಬಹುದು ನಿಮಗೆ? ಪೆರಿಲಿಯನ್ ಅಂತ ಕರಿತೇವೆ. ಇದನ್ನು ಪೆರಿಲಿಯನ್ ಅಂತ ಕರಿತೇವೆ. ದೂರ ಇದ್ದರೆ ಫಾರ್ದೆಸ್ಟ್ ಇದ್ದರೆ ಅಫೀಲಿಯನ್ನು, ಕ್ಲೋಸೆಸ್ಟ್ ಇದ್ದರೆ ದಟ್ ಈಸ್ ನೋನ್ ಆಸ್ ಪೆರಿಲಿಯನ್. ನೋಡಿ, ಹೀಲಿಯೋಸೆಂಟ್ರಿಕ್ ಥಿಯರಿ ನೆನಪಾಗ್ತಾ ಇದೆ ನೋಡಿದ್ದು. ಹೀಲಿಯೋಸೆಂಟ್ರಿಕ್ ಥಿಯರಿ ಅಂತಂದರೆ ಏನು ನೋಡಿದ್ವಿ? ಆಂಥ್ರೋಪೋಸೆಂಟ್ರಿಕ್ ಅಂತಂದರೆ ಮನುಷ್ಯನೇ ಕೇಂದ್ರ ಬಿಂದು ಆಗಿರೋದು. ಮತ್ತು ಜಿಯೋಸೆಂಟ್ರಿಕ್ ಥಿಯರಿ ಬಂತು, ಭೂಮಿ ಕೇಂದ್ರ ಅಂತ ಹೇಳೋದು. ಹೀಲಿಯೋಸೆಂಟ್ರಿಕ್ ಅಂತಂದರೆ ಸನ್ ಕೇಂದ್ರ ಅಂತ ಹೇಳೋದು, ಸೂರ್ಯ ಕೇಂದ್ರದಲ್ಲಿ ಇದ್ದಾನೆ ಅಂತ ಹೇಳೋದು. ಹೀಲಿಯೋ ಅಂತಂದರೆ ವಿತ್ ರೆಫರೆನ್ಸ್ ಟು ಸನ್, ಸೂರ್ಯನನ್ನು ಆಧಾರವಾಗಿ ಇಟ್ಕೊಂಡು ಅಂತ. ಹಾಗಾಗಿ ಇಲ್ಲಿ ಪೆರಿಲಿಯನ್ನು ಮತ್ತು ಅಪೀಲಿಯನ್ ಎರಡಿದೆಯಲ್ವಾ?
ಫಾರ್ದೆಸ್ಟ್ ಇದ್ದರೆ ಅಫಿಲಿಯನ್ನು, ಸೂರ್ಯನಿಂದ ದೂರ ಇದೆ ಅಂತ. ಪೆರಿಲಿ ಅಂತಂದರೆ ಕ್ಲೋಸೆಸ್ಟ್ ಟು ಸನ್. ಅದು ಒಂದು ಪಾಯಿಂಟ್. ಇದಾದ ನಂತರ ಭೂಮಿ ಸುತ್ತ ಚಂದ್ರ ಸುತ್ತಾ ಇದ್ದಾನೆ. ಭೂಮಿ ಇಲ್ಲಿದೆ, ಭೂಮಿ ಸುತ್ತ ಚಂದ್ರ ಸುತ್ತಾ ಇದ್ದಾನೆ. ಭೂಮಿಯ ಒಂದು ರೊಟೇಟಿಂಗ್ ಆಕ್ಸಿಸ್ ಇದೆಯಲ್ವಾ, ಅಥವಾ ಚಂದ್ರನ ಒಂದು ಸುತ್ತ ಆರ್ಬಿಟ್ ಇದೆಯಲ್ವಾ, ಅದು ಸಹ ಎಕ್ಲಿಪ್ಸಲ್ಲಿದೆ. ಎಕ್ಲಿಪ್ಸಲ್ಲಿ ಇರೋದ್ರಿಂದ ಇಲ್ಲೂ ಚಂದ್ರನೇ ಕೆಲವೊಂದು ಟೈಮ್ನಲ್ಲಿ ದೂರ ಇರ್ತಾನೆ, ಕೆಲವೊಂದು ಸಂದರ್ಭದಲ್ಲಿ ಹತ್ತಿರ ಆಗಿರ್ತಾನೆ. ದೂರ ಇರ್ತಾನೆ, ಕೆಲವೊಂದು ಸಂದರ್ಭದಲ್ಲಿ ಹತ್ತಿರ ಆಗಿರಬಹುದು. ಅಂದರೆ ಇಂಥದ್ದೇ ಪಾಯಿಂಟ್ ಅಂತಲ್ಲ ಅದು, ಆದರೆ ದೂರ ಇರೋದು ಹತ್ತಿರ ಇರೋದು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಆದರೆ ಅಲ್ಲಿ ಏನು ಹೇಳಿದ್ವಿ, ಹೀಲಿಯನ್ ಸನ್ನಿಗೆ ರೆಫರೆನ್ಸ್ ಆಗಿ ಇಟ್ಕೊಂಡು ಹೇಳಿದ್ವಿ. ಈಗ ಭೂಮಿಗೆ ನಾವು ರೆಫರೆನ್ಸ್ ಆಗಿ ಇಟ್ಕೊಳ್ಳೋದ್ರಿಂದ ಅದು ಜಿ ಅಂತ ಆಗುತ್ತೆ. ಜಿಯೋಸೆಂಟ್ರಿಕ್ ಥಿಯರಿ ಅಂತ ಬಂತಲ್ವಾ, ಅದೇ ರೀತಿ ಇಲ್ಲಿ ನಾವು ಪೆರಿಜಿ ಎಪೋಜಿ ಅಂತ ಕರಿತೇವೆ. ಫಾರ್ದೆಸ್ಟ್ ಇದ್ದರೆ ಅಲ್ಲಿ ಹೀಲಿಯನ್ನು, ಇಲ್ಲಿ ಎಪಿಜಿ ಅಥವಾ ಎಪೋಜಿ ಅಂತ ಕರಿತೇವೆ. ಎಪೋಜಿ ಫಾರ್ದೆಸ್ಟ್ ಪಾಯಿಂಟ್. ಹತ್ತಿರ ಇದ್ದರೆ ಏನು, ಒಂದು ವೇಳೆ ಮೂನು ಭೂಮಿಗೆ ಹತ್ತಿರ ಇದ್ದರೆ ಅದಕ್ಕೆ ನಾವು ಪೆರಿಜಿ ಅಂತ ಕರಿತೇವೆ. ಹಾಗಾಗಿ ಇದೆರಡು ಅಂಶಗಳನ್ನು ನೆನಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಕೆಲವು ಟೆಕ್ನಿಕಲ್ ಟರ್ಮ್ಗಳು ಇರೋದರಿಂದ ಬಹಳ ಡೀಟೇಲ್ ಆಗಿ ಹೇಳಲಿಕ್ಕೂ ಒಂದೇ ದಿನದಲ್ಲಿ ಹೇಳಿದರೆ ಸಹ ಕಷ್ಟ ಆಗ್ಬೋದು. ನಾವು ಏನೇನು ನೋಡಿದ್ವಿ ಸ್ಟಾರ್ಟಿಂಗಿಂದ ಅಂತ ನಿಮಗೆ ಒಂದು ಸಾರಿ ಹೇಳಿಬಿಡ್ತೇನೆ. ಅರ್ತು ಟಿಲ್ಟ್ ಆಗಿದೆ 23.5 ಡಿಗ್ರಿ ಆಕ್ಸಿಸ್, ಅಷ್ಟು ಡಿಗ್ರಿ ಆಕ್ಸಿಸ್ಸು ಲೀನ್ ಆಗಿದೆ. ಮತ್ತು ಮೂನ್ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಏನು ಕಾರಣ, ಅದಕ್ಕೆ ಹ್ಯೂಜ್ ಆಬ್ಜೆಕ್ಟ್ ಬಂದು ಕೊಲೈಡ್ ಆಗಿರೋದು. ಆವಾಗ ಮೂನ್ ಸಪ್ರೇಟ್ ಆಗುತ್ತೆ. ಮೂನಿನ ಗ್ರಾವಿಟಿ ಇನ್ನೂ ಸಹ ಅರ್ತಿನ ಒಂದು ಟಿಲ್ಟ್ ಆ್ಯಂಗಲನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಇದಾದ ನಂತರ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತಂದರೆ ಡಿವೈಡಿಂಗ್ ಲೈನು ಅಂತಂದರೆ ಬೆಳಕಿರುವಂಥ ಹಾಫ್ ಮತ್ತು ಕತ್ಲಾಗಿರುವಂಥ ಹಾಫ್, ನೈಟ್ ಪಾರ್ಟು ಅಥವಾ ಡಾರ್ಕ್ ಪಾರ್ಟ್, ಅದ್ರ ಜೊತೆ ಲೈಟ್ ಪಾರ್ಟ್, ಎರಡು ಪಾರ್ಟನ್ನು ಡಿವೈಡ್ ಮಾಡುವಂಥ ಒಂದು ಲೈನು, ಅದಕ್ಕೆ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಕರಿತೇವೆ. ಅದಾದ ನಂತರ ನೆಕ್ಸ್ಟ್ ನೋಡಿದ್ದು ನಾವು ಯಾವ ಕಾನ್ಸೆಪ್ಟು, ಸರ್ಕಲ್ ಆಫ್ ಇಲ್ಯುಮಿನೇಷನ್ ಆಯಿತು. ರೆವಲ್ಯೂಷನ್ ಅಂತಂದರೆ ಅರೌಂಡ್ ದಿ ಸನ್ನು, ರೊಟೇಷನ್ ಅಂತಂದರೆ ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್ ವೆಸ್ಟ್ ಟು ಈಸ್ಟು. ಇಷ್ಟನ್ನು ನೋಡಿದ್ವಿ. ಇದಾದ ನಂತರ ಇಲ್ಲಿ ಕೆಲವೊಂದು ವಿಷಯಗಳನ್ನು ನೋಡಿದ್ವಿ, ನೆನಪಿದೆಯಾ? ಇಲ್ಲಿ ನೋಡಿರುವಂಥ ವಿಷಯಗಳು ಯಾವ್ದ್ಯಾವುದು, ಸ್ಟಾರ್ಟಿಂಗಲ್ಲಿ ನೋಡಿದ್ದು ಎಕ್ಲಿಪ್ಸ್ ಅಂತಂದರೆ ಏನು ಅಂತ ನೋಡಿದ್ವಿ, ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ನೋಡಿದ್ವಿ. ಅದಾದ ನಂತರ ಬೇರೆ ಬೇರೆ ಪ್ಲೇಸ್ನಲ್ಲಿ ರೊಟೇಷನ್ ಸ್ಪೀಡ್ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಥರ ಇರುತ್ತೆ. ಯಾಕೆ ಹೇಳಿ? ಸ್ಪೀಡ್ ಅನ್ನೋದು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಡಿಸ್ಟೆನ್ಸ್ ಕವರ್ ಆಗೋದು ಚೇಂಜ್ ಆಗೋದ್ರಿಂದ ಪೋಲಲ್ಲಿ ಯಾವ ಥರ ಡಿಸ್ಟೆನ್ಸ್ ಕವರ್ ಆಗುತ್ತೋ ಅದೇ ಡಿಸ್ಟೆನ್ಸು ಇಕ್ವೇಟರ್ನಲ್ಲಿ ಕವರ್ ಆಗೋದಿಲ್ಲ. ಹಾಗಾಗಿ ಸ್ಪೀಡ್ ಎಕ್ಸ್ಪೀರಿಯನ್ಸ್ಡ್ ಬೈ ಡಿಫ್ರೆಂಟ್ ಪ್ಲೇಸಸ್ ಇಸ್ ಡಿಫ್ರೆಂಟ್. ಇಲ್ಲಿ ಕಡೆ ಬರ್ಸಿದ್ದು ನೆನಪಿರಲಿ. ದ ಸ್ಪೀಡ್ ಆಫ್ ರೊಟೇಷನ್ ಎಕ್ಸ್ಪೀರಿಯನ್ಸ್ಡ್ ಎಟ್ ಡಿಫ್ರೆಂಟ್ ಪ್ಲೇಸಸ್ ಇಸ್ ಡಿಫ್ರೆಂಟ್ ಬಿಕಾಸ್ one complete rotation different points cover different distances. ಒಂದು ಸಾರಿ ಕಂಪ್ಲೀಟಾಗಿ ರೊಟೇಟ್ ಆದಮೇಲೆ ಪ್ರತಿ ಪಾಯಿಂಟು ಬೇರೆ ಬೇರೆ ಡಿಸ್ಟೆನ್ಸನ್ನು ಕವರ್ ಮಾಡಿರುತ್ತೆ. ಡಿಸ್ಟೆನ್ಸ್ ಚೇಂಜ್ ಆಗಿರೋದ್ರಿಂದ ಸ್ಪೀಡ್ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಇದಾದಮೇಲೆ ಅರ್ತು ದೂರ ಇದ್ದರೆ ಅಫೀಲಿಯನ್ನು, ಹತ್ತಿರ ಇದ್ದರೆ ಪೆರಿಲಿಯನ್ನು. ಮೂನು ದೂರ ಇದ್ದರೆ ಎಪೋಜಿ, ಮೂನ್ ಹತ್ತಿರ ಇದ್ದರೆ ಪೆರಿಜಿ. ಸೂರ್ಯನನ್ನು ರೆಫರೆನ್ಸ್ ಆಗಿಟ್ಕೊಂಡ್ರೆ ಹೀಲಿಯೋ ಅನ್ನೋದು ಬರುತ್ತೆ. ಅರ್ಥನ ರೆಫರೆನ್ಸ್ ಆಗಿಟ್ಕೊಂಡ್ರೆ ಜಿ ಅಂತ ಬರುತ್ತೆ. ಇವಿಷ್ಟನ್ನು ಈಗ ಸದ್ಯಕ್ಕೆ ನೆನಪಿಟ್ಕೊಳ್ಳೋಣ. ಹಾಗಾಗಿ ಇಷ್ಟು ಪಾಯಿಂಟ್ಗಳ ಜೊತೆ ಇವತ್ತಿನ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದಾನೆ. ನಿಮಗೆ ಈ ವಿಡಿಯೋಗಳು ಅರ್ಥ ಆಗ್ತಾ ಇದ್ದರೆ, ಏನಾದರೂ ಇದರಿಂದ ಹೆಲ್ಪ್ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೇರೆಯವರಿಗೂ ಸಹ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏನೇ ಇರಲಿ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್, ಪ್ರತಿಯೊಂದು ಲೈಕ್ಸ್ ನನಗೆ ತುಂಬ ಅಮೂಲ್ಯವಾಗಿರುತ್ತೆ. ಹಾಗಾಗಿ ಸಪೋರ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.